ಬಸವನ ಬಾಗೇನವಾಡಿಯ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಅಖಂಡ ಬಸವನ ಬಾಗೇನವಾಡಿ ಕೋಲಾರ ನಿಡಗುಂದಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಾಮಾನ್ಯ ಸಭೆ ನಡೆಸಲಾಯಿತು. ಬಸವನ ಬಾಗೇನವಾಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೆಂಕಟೇಶ್ ವಂದಾಲ್, ಕೋಲಾರ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನಿಲ್ ಮುದ್ದೀನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಕೆಆರ್ಐಡಿಎಲ್ ಇಲಾಖೆಯಿಂದ ನಿರ್ಮಾಣ ಕಟ್ಟಡಗಳ, ಸಿಸಿ ರಸ್ತೆಗಳು, ಬಿಸಿಎಂ ವಸತಿ ನಿಲಯಗಳು ಹಾಗೂ ಬಿಸಿ ಊಟದ ವಿಷಯ, ಆರೋಗ್ಯ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ, ಹಳೆ ಮತ್ತು ಹೊಸ ಶಾಲೆಗಳ ಕೊಠಡಿಗಳ ಕುರಿತು, ಸಮಾಜ ಕಲ್ಯಾಣ ಇಲಾಖೆ ಜೊತೆಗೆ ಅರಣ್ಯ ಇಲಾಖೆ ಸೇರಿದಂತೆ ಇನ್ನುಳಿದ ಇಲಾಖೆಗಳು ಕೆಲಸ ಕಾರ್ಯಗಳ ಕುರಿತು ಚರ್ಚಿಸಲಾಯಿತು. ಸಭೆಯಲ್ಲಿ ಪಿಡಬ್ಲ್ಯೂಡಿ, ಪಿಆರ್ಇ, ಕೆಆರ್ಐಡಿಎಲ್, ಸಮಾಜ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಕೃಷಿ ಇಲಾಖೆ, ಅರಣ್ಯ ಇಲಾಖೆ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು. ಲಕ್ಷ್ಮಣ್ ಕಲಾಲ್, RJ32 ಕನ್ನಡ ನ್ಯೂಸ್. 28 ರಾಷ್ಟ್ರೀಯ ಪಲ್ಸ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. 28 ಸರಿ ಜೂನ್ 28 ಸರ್, 28, 29, 30 ಬಂದಿರ್ತಾರೆ ಸರ್. 4 ದಿವಸ ಇರುತ್ತೆ ಸರ್. ನಾವು ನೇತೃತ್ವದಲ್ಲಿ 3 ತಾಲೂಕಿನ ಟ್ರಾನ್ಸ್ಪೋರ್ಟ್ ಸಮಿತಿ ಮಾಡಿ ಸರ್ ಬಂದ ನಂತರ ತಮ್ಮ ಮಾತಾಡಿದ ಸರ್ ಒಂದು ಕಾರ್ಯಕ್ರಮ ಮಾಡಿ ಸರಿ ರೋಡ್ ಮಾಡ್ಬೇಕು ಸರ್. ಯಾಕಂದ್ರೆ ಈಗ ನೋಡಿ, ಈಗ ನಮ್ಮ ಜನರಿಗೆ ಇಂಪಾರ್ಟೆಂಟ್ ಇದೆ ಅಂದ್ರೆ ನಾವು ಇನ್ಶೂರೆನ್ಸ್ ಕವರೇಜ್ ಮಾಡಿದ್ರೆ ರೈತರಿಗೆ ಅನುಕೂಲ ಆಗಿದೆ. ನಾವು ಅದನ್ನು ಮಾಡಲೇಬೇಕು, ಅದನ್ನು ನಾವು ಮಾಡಬೇಕು. ಹೌದು ಸರ್. ಈಗ ಅದು ఎవరో ಕವರೇಜ್ ಮಾಡಿದ್ರೆ ಅವ್ರ ನಮಗೆ ಭಾಳಷ್ಟು ಅನುಕೂಲ ಆಗಿದೆ ಸರ್. ಅದನ್ನು ನಾವು ಕವರ್ ಮಾಡ್ತೀವಿ ಸರ್. ಯಾಕಂದ್ರೆ ಈಗ ಈ ಮಾಡಿದ್ರೆ ಮುಂದೆ ರೈತರಿಗೆ ಹುಷಾರಾಗೋ ಚಾನ್ಸಸ್ ಭಾಳ ಇದೆ. ಅದು ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ ಸರ್. ಒಂದು ಕಡೆ ಕೃಷಿಯಾದ ಒಂದ್ಸರಿ ಫೋಟೋ ಹಾಕಿದ್ದೀನಿ. ರೋಡ್ ಇತ್ತು, ಈಗ ಮಕ್ಕಳಿದ್ದು ನಾವು ಈ ಸಲ ರಿಪೇರ್ ಮಾಡಿಸಿರೋದು. ಲಾಸ್ಟ್ ಇಯರ್ ನೋಡಿದ್ವಿ, ನಾವು ಹಾಕಿದ್ವಿ. ಯಾವುದು ಬಿಲ್ಲದನ್ನಿ ಕೃಷಿ ಶಾಲೆ ಎಲ್ಲ ರಿಪೇರ್ ಮಾಡಿದ್ದಾರೆ. ಸೊ ಆ ಥರದ್ದಿದ್ದಾಗ ನೀವು ಬೇಗನೆ ಗಮನ ತೊಗೊಂಬರ್ರಿ. ಇವಾಗ ಕೂಡ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಲ್ಲ, ನಾವು ಸರ್ಕಾರನೇ ಮಾಡಿ ಈ ವರ್ಷ ನಾನು ತಾಲೂಕು ಪಂಚಾಯತಿಂದ ಮಾಡಿಸ್ಕೊಡ್ತೀವಿ ಬೇಗ ಆಗಲಿ ಅಂತ. ಯಾಕಂದ್ರೆ ನೀವು ಲೇಟ್ ಮಾಡಿದರೆ 1 ವರ್ಷದವರೆಗೂ ಅದು ಬಂದ ಬೇಗ ಮಾಡಿ. ಮೊನ್ನೆ ನಮ್ಮ MLA ಸಾಹೇಬರು ಚೆಕ್ ಮಾಡಿದಾಗೂ ನಿಮಗೆ ಮಾತಾಡಿದ್ರು. ಅಲ್ಲಿ ಏನು ವರ್ಕ್ ತೊಗೊಂಡಿದ್ದೀರಿ ಎಲ್ಲ ವರ್ಕ್ಗಳನ್ನು ಬೇಗನೆ ಮುಗಿಸ್ಬೇಕು. ನಮ್ಮ ಇಲ್ಲಿ ಏನು ತೊಗೊಂಡಿದ್ದೀರ ತಾಲೂಕ ಈ ವರ್ಷ ಸರ್ ಇದರಲ್ಲಿ ಫೈರ್ ಫೈಟಿಂಗ್ ತೊಗೊಂಡಿದ್ದೀವಿ ಸರ್. ಆಲ್ಮೋಸ್ಟ್ SCP, TSP, ಜನರಲ್ ಎಲ್ಲ ಸ್ಕೀಮನ್ನು ನಾವು ಭಾಳ ಸ್ಕೀಮ್ಗಳು ಸರ್ ಎಲ್ಲನೂ ನಾವು 100% ಸಾಧನೆ ಮಾಡಿದ್ದೀವಿ ಸರ್. ಎಲ್ಲ ತಾಲೂಕನ್ನು ಮಾಡಿದ್ದೀವಿ. ಈಗ ಈ ವರ್ಷದಿಂದ ಅಲೋಕೇಶನ್ ಬಂದಿಲ್ಲ. ಈಗ ಬಂದಿದೆ ಸರ್. ನಮ್ಮ ತಾಲೂಕು ಕೊಡ್ಬೇಕು ಸರ್. ಜಿಲ್ಲಾ ಮಟ್ಟದ ಬಂದಿದೆ ಸರ್. ಜಿಲ್ಲಾ ಮಟ್ಟದ ಬಂದಿದೆ. ಈಗ ಸೀಡ್ಸ್ ಬಂದಿದೆ ಸರ್. ಮತ್ತು ದೀರ್ಘ ಕಾಲ ಯೋಜನೆ ಬಂದಿದೆ ಸರ್. ಅವೆಲ್ಲ ಸ್ಕೀಮ್ಸ್ ಬಂದಿದೆ. ಈಗ ಇದು ನೀವು ಕೊಟ್ಟಿರೋದು ಲಾಸ್ಟ್ ಇಯರ್ ಖರ್ಚು ಮಾಡಿರೋದು. ಲಾಸ್ಟ್ ಇಯರ್ ಎಲ್ಲ 100% ಅಚೀವ್ಮೆಂಟ್ ಆಗಿದೆ.